ಅಸ್ಸಲಾಮುಅಲೈಕುಮ್. ನಮಸ್ಕಾರ ಕರ್ನಾಟಕ. ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಪುಟಾಣಿಗಳಿಗೆ ಸ್ವಲ್ಪ ಊಟ ಆಗಿಬಿಟ್ಟು ನನಗೂ ಹೊಟ್ಟೆ ಹಸಿತಾ ಇತ್ತು. ನಾಷ್ಟ ಮಾಡಿಕೊಂಡೆ. ಏನು ನಾಷ್ಟ ಅಂದರೆ ಚಪಾತಿನೂ ಇದು ದಾಲು ತಿಂದ್ಕೊಂಡು ಅಲ್ಲಿಂದ ಡ್ಯೂಟಿಗೆ ಹೋಗೋಣ ಅಂತ ರೆಡಿ ಆಗಿಬಿಟ್ಟು ಡ್ಯೂಟಿಗೆ ಮನೆಗೆ ಬಿಟ್ಟೆ. ಗಾಡಿ ಎತ್ಕೊಂಡು ಹೋಗೋಣ ಅಂತ ಗಾಡಿ ಇದೆ, ನಮ್ಮ ಗಾಡಿ ಎತ್ಕೊಂಡು ಅಲ್ಲಿಂದ ರೈಲ್ವೆ ಗೇಟ್ ಬಿದ್ದಿತ್ತು. ಅಲ್ಲಿಂದ ನಮ್ಮ ರುದ್ರ ಇವನು ಮಲಗಿಂದಾನೆ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಬಾಡಿಗೆ ಇತ್ತು ರೋಹಿತದ್ದು ಅಂತ. ಅವನ್ನ ಕರ್ಕೊಂಡು ಕಾಲೇಜ್ ಹತ್ರ ಬಿಡಬೇಕಿತ್ತು. ಕಾಲೇಜ್ ಹತ್ರ ಬಿಟ್ಬಿಟ್ಟು ಅಲ್ಲಿಂದನೇ ವೇಟ್ ಮಾಡ್ತಾಯಿದ್ದೆ. ಮತ್ತೆ ಕರ್ಕೊಂಡೋಗಿ ಮನೆ ಹತ್ರ ಬಿಡು ಅಂತ ಹೇಳಿದ್ದ. ಅದಕ್ಕೆ ಅಲ್ಲೇ ವೇಟ್ ಮಾಡ್ತಾಯಿದ್ದೆ. ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಒಂದು ಶೂಟ್ ಹೋಗೋಣ ಅಂತ. ಆಮೇಲೆ ಅಲ್ಲಿಂದ ನಮ್ಮ ರುದ್ರ ಹತ್ರ ಬಂದರೆ ರುದ್ರ ಹತ್ರ ಬಂದ ಬಾಟಿ ಕೊಡೋಣ ಅಂತ ಹೋಗ್ಬಿಟ್ವಿ. ಈ ನನ್ನ ಮಗ ಈ ಸ್ಟಾರ್ಟ್ ಫುಟ್ ಅಂದ್ರೆ ಏನೋ ಇದು ಕಿತ್ತವನೆ ಇವನ್ನ ಅದೇ ಕೆಲಸ ಕೊತ್ತಿ ಕೆಲಸ ವೆರಿ ಎಗರದು ಯಾರಾದ್ರೂ ತಿನ್ನೋದು ಕಿತ್ತೋದು ತಿನ್ನೋದು ಅಷ್ಟೇ. ನೋಡಿ ಹೆಂಗೆ ಎಗರ್ತಾವ್ ನೋಡಿ. ಕೊಡ ಇಲ್ಲಿ ನಾಯಿ ನಿಂತ ನೋಡಿ. ನಾಯಿ ಅಂತ ಇದೀನಿ. ಕೋತಿ ಬಾಳ ತಿನ್ನೋದು. ಜಲ್ದಿ ಹಾಕೋ ಬೇಗ ಇಲ್ಲಿ ಹಾಕ್ ಫಸ್ಟು. ಅಲ್ಲಿ ನೋಡಿ ತಿನ್ಕೊಂಡ್ಬಿಟ್ಟು ಅಲ್ಲೇ ತಿಂತಂದು ಕುತ್ಕೊಂಡು ಆಗ್ತಾ ಇಲ್ಲ ಕೆಳಗಡೆ. ನಾವು ಹೋಗಿದ್ದು ನಮ್ಮ ಬಾಲ ಬಂದವನೇ ಅಂತ ಫೋನ್ ಮಾಡಿದ್ದ. ಬಾಲ ಹತ್ರ ಮೀಟ್ ಆಗೋಣ ಅಂತ ಮನೆ ಹತ್ರ ಹೋದ್ವಿ. ನೋಡಿದ್ರೆ ವೇಟ್ ಮಾಡ್ತಾ ಇದ್ದ. ತಗೊಳ್ಳೋ ಬಾಲ ಅಂತ ಹೋದ್ವಿ. ತಗೊಳ್ಳೋ ಬಾಲ ಯಾಕೆ ತಿನ್ನಲ್ಲ ಅಂದ್ರೆ ಅವ್ನು ಕಚ್ಚಿರೋ ತಗೋ ಬೇಡ. ಹೋಗ ಮುಖ ಮುತ್ಕೊಳ್ಳು ಬೇಡ ಅಂದ್ಬಿಟ್ಟು ನೆಗ್ ಬಿಡ್ತಾನ. ಹಂಗೆ ಬಿಟ್ಟಿದ್ ಯಾವ್ದು ಬಿಡಲ್ಲ. ಸ್ವೀಟ್ ಐತೆ ತಾನೆ, ಸ್ವೀಟ್ ಐತೆ ತಾನೆ. ಇವ್ರಿಗೆಲ್ಲ ಭಯ ಅಂದ್ಬಿಟ್ಟು ಹೋಗ್ತೀನಿ ಡ್ಯೂಟಿಗೆ ಸರಿ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ನೋಡಿದ್ರೆ ಅಲ್ಲಿಂದ ಬರ್ತಾ ಇದ್ರೆ ನನ್ನ ಗಾಡಿ ಏನೋ ಮೈಲೇಜ್ ಕೊಡ್ತಾ ಇದ್ದಿಲ್ಲ. ಒಂಥರ ಆಗ್ತಾಯಿತ್ತು ಪ್ರಾಬ್ಲಮ್ಮು. ಅದಕ್ಕೆ ನಮ್ಮ ಮಾಮ ಮನೆ ಹತ್ರ ಬಂದೆ. ಸೀದಾ ಇವಳು ನಮ್ಮ ಮಾಮ ಮಗಳು. ಇವಳಿಗೆ ಹಾಯ್ ಅನ್ನೋ ಅಂದರೆ ಯೋಚನೆ ಮಾಡಿ ಹೇಳ್ತಾವಳೆ ಹಾಯ್ ಅಂತ. ಆಮೇಲೆ ಅಲ್ಲಿಂದ ಇವಳು ಕರ್ಕೊಂಡು ಕಿಟ್ ಅಡ್ಜಸ್ಟ್ ಮಾಡೋಣ ಅಂತ ಹೋದ್ವಿ. ಇವಳು ಭಯ ಪಡ್ತಾಳೆ ನೋಡಿ. ಆಮೇಲೆ ನಮ್ಮ ಮಾಮ ಅಡ್ಜಸ್ಟ್ ಮಾಡ್ತಾಯಿದ್ರು, ನೋಡ್ತಾಯಿದ್ರು ಏನು ಅಂತ. ಆಮೇಲೆ ನೋಡಪ್ಪ ಓಡಿಸಿ ಅಂತ ಹೇಳೋರು. ಆಮೇಲೆ ಇವಳನ್ನ ಭಯ ಇಟ್ಬಿಟ್ಟು ನಾನು ಸೀದಾ ಮನೆ ಕಡೆ ಬಂದೆ. ಮನೆ ಕಡೆ ಬಂದುಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ. ಆಮೇಲೆ ನಮ್ಮ ಪುಟಾಣಿಗಳಿಗೂ ಟೈಮ್ ಆಗಿತ್ತು ಮಧ್ಯಾಹ್ನ ಊಟದ್ದು. ಅವಳಿಗೆ ಸ್ವಲ್ಪ ಊಟ ಆಗಿಬಿಟ್ಟು ಆಮೇಲೆ ಒಂಚೂರು ನಾನು ತಿನ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಡ್ಯೂಟಿಗಳು ಬಿದ್ದಿಲ್ಲ, ಏನು ಮಾಡೋದು ಅಂತ ನಿಂತ್ಕೊಂಡು ಹಂಗೆ ಯೋಚನೆ ಮಾಡ್ತಾಯಿದ್ದೆ ಏನು ಹೆಂಗೆ ಅಂತ. ಆಮೇಲೆ ಸೀದಾ ಡ್ಯೂಟಿ ಕಡೆ ಹೋದೆ. ಡ್ಯೂಟಿ ಕಡೆ ಹೋದರೆ ಯಾವುದೂ ಡ್ಯೂಟಿ ಬಿದ್ದಿಲ್ಲ. ಅದಕ್ಕೆ ನಮಾಜ್ ಟೈಮ್ ಆಯಿತು ಮಗ್ರಿಬ್ದು. ನಮಾಜ್ ಮಾಡ್ಕೊಂಡು ಅಲ್ಲಿಂದ ಸೀದಾ ನಾನು ಡ್ಯೂಟಿಗೆ ಹೋದೆ. ಡ್ಯೂಟಿಗೆ ಹೋಗ್ಬಿಟ್ಟು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು 9:40 10 ಗಂಟೆಗೆ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಅಮೀನ್ ಹತ್ರ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಅಮೀನ್ ಫೋನು ಎತ್ತಾ ಇಲ್ಲ, ಬರ್ತಾನೂ ಇಲ್ಲ. ಆಚೆ ಕರೆದ್ರು ಏನೂ ಇಲ್ಲ. ಗಾಡಿಗಳು ನಿಂತ್ಕೊಂಡಿತ್ತು ಆಚೆನೇ. ಆದರೆ ಎಲ್ಲಿ ಹೋಗೋಣ ಏನೂ ಗೊತ್ತಿಲ್ಲ ನನಗೆ. ಅಲ್ಲೇ ಕೂತ್ಕೊಂಡಿದ್ದೆ. ಒಬ್ಬ ಫ್ರೆಂಡ್ ಬಂದ, ಅವನು ನೋಮಾನು. ಅವನ ಜೊತೆ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಆ ಡಾಲೆಲ್ಲ ಬರೆಸ್ಕೊಳ್ಬೇಕಿತ್ತು. ಅದು ಇಸ್ಕೊಂಡು ಸೀದಾ ಮನೆ ಕಡೆ ಬಂದೆ. ಮನೆ ಕಡೆ ಬಂದುಬಿಟ್ಟು ಏರ್ ಫಿಲ್ಟ್ರ್ ಎತ್ಕೊಳ್ಬೇಕಿತ್ತು. ಮನೆಯಲ್ಲಿ ಇಕ್ಕಿದ್ದೆ. ಒಂದು ಎಕ್ಸ್ಟ್ರಾ ಏರ್ ಫಿಲ್ಟ್ರ್ ಹಾಕೋಣ ಅಂತ ಹೇಳಿದರು. ಅದೇ ಎತ್ಕೊಂಡು ಸೀದಾ ಮನೆ ಕಡೆ ಮಾಮ ಹತ್ರ ಹೋದೆ. ಮಾಮ ಹತ್ರ ಹೋಗ್ಬಿಟ್ಟು ಅವರು ಮಾಡ್ತಾಯಿದ್ರು, ಹಂಗೆ ಹಿಂಗೆ ಮಾಡ್ತಾಯಿದ್ರು. ನೋಡಿದ್ರು ಏನು ಪ್ರಾಬ್ಲಮ್ ಅಂತ ಏನೂ ಗೊತ್ತಾಗ್ತಾ ಇದ್ದಿಲ್ಲ. ಆಮೇಲೆ ನೋಡಿದ್ರೆ CD ಕಾಯಲ್ಲಿ ಹೋಗೈತೆ ಅಂತ ಹೇಳಿದ್ರು. ಆಮೇಲೆ ಅದು ಚೇಂಜ್ ಮಾಡಿ ನೋಡಿದ್ರೆ ಏನೋ ಪ್ರಾಬ್ಲಮ್ ಕಂಡುಹಿಡಿಯೋಕ್ಕಾಗಿಲ್ಲ. ಅದಕ್ಕೋಸ್ಕರ ಸರಿ ಹೋಗಿ ಮನೆಗೆ ನಾಳೆ ನೋಡೋಣ ಅಂದ್ಬಿಟ್ರು. ಸೀದಾ ಮನೆ ಕಡೆ ಬಂದೆ. ಮನೆ ಕಡೆ ಬಂದುಬಿಟ್ಟು ನಮ್ಮ ಅಮ್ಮಗೆ ಭಯ ಪಡ್ತಾಯಿದ್ದೆ. ಇಷ್ಟೊತ್ತಾಗ್ಬಿಟ್ಟೈತೆ ಏನು ಮಾಡೋದು. ಇಲ್ಲಿ ನೋಡಿದ್ರೆ ಲೈಟಿಂಗ್ ಬೇರೆ ಆಗಿಬಿಟ್ಟವ್ರೆ. ಆಮೇಲೆ ಹೋಗ್ಬಿಟ್ಟು ಬೆಲ್ ಹೊಡೆದೆ. ಬೆಲ್ಲು ಏನು ತೆಗ್ದಿಲ್ಲ, ಸ್ವಲ್ಪ ಆಗುತ್ತೆ. ಆಮೇಲೆ ತೆಗೆದ್ರು ಡೋರು. ಅಷ್ಟೇ. ಮನೆಗೆ ಬಾಯ್ ಚಿನ್ನ.